ಗೆಳೆಯರೇ, ಇವತ್ತು ಎಲ್ಲ ಹೋಯ್ತಿದ್ದೀವಿ ಅಂದರೆ ಇವತ್ತು ಮಾದೇಶ್ವರನ ಬೆಟ್ಟ ಹೋಯ್ತಿದ್ದೀವಿ. ಯಾರಂದ್ರೆ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮಮ್ಮ, ಪಕ್ಕದ ಮನೆಯವ್ರು ಎಲ್ಲ ಬಂದಿದ್ರು. ಅವರನ್ನು ಸೇರ್ತಾ ಇವತ್ತು ಬೆಟ್ಟಕ್ಕೆ ಹೋಯ್ತಾವೆ ಇರ್ಬೋದು. ನಮ್ಮ ಮಾವ ಅವರೆಲ್ಲ ಕೂತಿದ್ರು. ನಮ್ಮ ಅತ್ತೆ ಅಂತ ಈಗಲೇ ಕೋಲಿ ಹಿಡ್ಕೊಬಿಟ್ಟವ್ರೆ ಸ್ವಲ್ಪ ದೂರಕ್ಕೆ. ಎಲ್ಲ ಈಗ ಮಾಡ್ಕೊಂಡು ಈಗ ಬಂದು ಒಂದು ಸ್ವಲ್ಪ ದೂರ ಹೋಗ್ಬೇಕೀಗ. ನಾವಂತೂ ಈಗ ನಾಲ್ ರೋಡ್ ಕಾಡು ಹೋಯ್ತಾವೆ. ಎಲ್ಲರೂ ಬರ್ತಾಯಿದ್ರು. ನಾನಂತೂ ಇವತ್ತು ಮುಂದೆ 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 ಓಡಿ ಓಡಿ ಹೋಯ್ತೈತೆ. ಯಾಕಂದ್ರೆ ಮಾದಪ್ಪನ ಬೆಟ್ಟ ಹೋಗಿ ಸೇರಬೇಕು. ಅದಕ್ಕೆ ಈಗ ಟೈಮ್ 7:15 ಬೆಳಗ್ಗೆ 5 ಗಂಟೆ ಜಾವಕ್ಕೆ ಬಿಟ್ಟಿದ್ದೀವಿ. ಈಗ ಬಂದು 7:15 ಅರ್ಧ ದೂರಕ್ಕೆ ಬಂತಾವೆ. ಈಗ ಎಲ್ಲ ಬರ್ತಾವ್ರೆ ಹಿಂದ್ಗಡೆ ಎಲ್ಲ ಈ ಥರ ಹೇಳ್ಕೊಂಡು ರೋಡೆಲ್ಲ ಖುಷಿಯಾಗೆ ಈಗ ನಮ್ಮ ಮಾದಪ್ಪನ ಬೆಟ್ಟಕ್ಕೂ ಹೋಯ್ತಾವೆ. ಗೆಳೆಯರೇ, ಬೆಳಗ್ಗೆಯಿಂದ ನಡೆದು ಕಾನ್ಕೆರೆ ಅಲ್ಲದ ಹತ್ರ ಬಂದು ಈಗ ಒಂದು ಸ್ವಲ್ಪ ನೀರದೆ ಅಷ್ಟೇ. ಈ ಕಪ್ಪಿಗಳಂತೂ ನನ್ನ ಗುರಾಯಿಸ್ತಿತ್ತು. ಇದು ನೋಡ್ಕೊಂಡು ಒಂದು ಚೂರು ನೀರು ಇತ್ತು ಅಲ್ಲಿದ್ಲಿ. ಇದು ನೋಡ್ಕೊಂಡು ಎಲ್ಲ ಕಪ್ಪಿಗಳೆಲ್ಲ ನೀರು ಕುಡಿದ್ಬಿಟ್ಟು ಮೇಲ್ಗಡೆ ಬಂದವೆ. ತುಂಬ ಕಾರು ಬೈಕು ಎಲ್ಲ ಬರ್ತಿದ್ದು. ಇದನ್ನ ನೋಡ್ಕೊಂಡು ನನಗಂತೂ ತುಂಬ ಸುಸ್ತಾಗ್ಬಿಟ್ಟಿತ್ತು. ಬೆಳಗ್ಗೆನೇ ನಡೆದಿದ್ದು ನೋಡಿದ್ರು. ಈಗ ಅದಕ್ಕೆ ಈಗ ಅಲ್ಲಿ ನೋಡಿ ಜಿಂಕೆ ನೋಡಿ ಅಲ್ಲಿ ಯಾವ ಮಟ್ಲು ಓಡ್ತೈತೆ ಅಂತ. ಅಲ್ಲಿ ನೋಡ್ತಾ ಇರ್ಬೋದು ನೀವು ಜಿಂಕೆಗಳು ಎಷ್ಟು ಇದಾಗಿ ಹೋಯ್ತವೆ ಅಂತ. ಚಿಕ್ಕ ಮರಿಗಳವೆ ನೋಡಿ ಅಲ್ಲಿ ಎಲ್ಲ ಹೋಯ್ತಾವೆ. ಈಗ ಚಿಕ್ಕ ಮರಿಗಳಿಂದ ಹೋಯ್ತಾವೆ. ನೋಡಿ ಅಲ್ಲಿ ಎಲ್ಲ ಫುಲ್ ಎಲ್ಲ ನಿಂತೈತೆ. ಅದೊಂದು ಬೇಕಾದ್ರೆ ನಮ್ಮನ್ನೇ ನೋಡ್ತಿತ್ತು ಇಂಟ್ರೆಸ್ಟಾಗೆ. ನೋಡಿ ಇದೆಲ್ಲ ನೋಡ್ತಾ ಬರ್ತಾಯಿದ್ದೋ. ಅವುಗಳಂತೂ ಎಲ್ಲ ನಮ್ಮನ್ನೇ ನೋಡ್ತಾ ನೀರು ಬಂದಿತ್ತು. ಅದಂತೂ ಓಡ್ತಾನೆ ಓಡ್ತಿತ್ತು. ಇವುಗಳನ್ನೆಲ್ಲ ನೋಡ್ತಾ ನಾನು ವೀಡಿಯೋ ಮಾಡೋದು ನೋಡ್ಬಿಟ್ಟು ಅವನ್ನ ಬೇಗ ಹೊಂಟೋಗಿದ್ರು ಮುಂದ್ಗಡೆ ಒಂದು ಸ್ವಲ್ಪ. ಹಾಗೆ ನಾನೀಗ ಎಳಿತಾ ಹೋಯ್ತಾವನಿ. ನಾನಂತೂ ರೋಡಲ್ಲಿ ಬರ್ಬೇಕಾದ್ರೆ ಇನ್ನೇನು ಮಾಲೇದ ಬೆಟ್ಟ ತಲುಪಬೇಕಾದ್ರೆ ಮುಸ್ಕೊಂತೀವಲ್ಲಿ ಈ ಥರ ಜಂಪ್ ಮಾಡ್ತಿದ್ದೋ ಮಾರ್ಕೆ. ಮುಸ ಅಂತೂ ಈ ಥರ ಫುಲ್ಲು ಇದಾಗಿತ್ತು ಎಲ್ಲ. ನೋಡಿ ಅದಂತೂ ಯಾವ ಥರ ನೋಡ್ತಾ ಇದ್ದೆ ನನ್ನೇ. ಇಲ್ಲೆಲ್ಲ ಮರದ ಒಳಗಡೆ ಎಲ್ಲ ಅವೇ. ಅದ್ರ ಮರಿ ಅಂತೂ ಚಿಕ್ಕದು. ಒಂದೇ ಬೆಟ್ಟ. ನಾವು ಈ ಥರ ಬರಬೇಕಾದ್ರೆ ಮಾದೇಶ್ವರನ ಬೆಟ್ಟದಲ್ಲಿ ಚಿರತೆ ಬಂದು ಇಟ್ಬಿಟ್ಟಿದ್ರು. ಈ ಥರ ಚಿರತೆ ಆ ಕಾಡ ಒಳಗಡೆನೆ ತಂದಿಟ್ಬಿಟ್ಟವ್ರೆ. ಚಿಕ್ಕ ಊರುಗಳೆಲ್ಲ ಕಾಣ್ತಿತ್ತು ನಮ್ಮ ಕಣ್ಣಿಗೆ. ಇಷ್ಟು ಚಿಕ್ಕದು ಊರೆಲ್ಲ ಕಾಣ್ತಿತ್ತು. ಅದನ್ನು ನೋಡ್ತಾ ಈಗ ನಾವು ಮೇಲೆ ಹತ್ತಾವಿ. ನಮಗೆ ಸಿಕ್ಕಿದ್ದು 2ನೇ ಬೋನ್, ಚಿರತೆ ಬೋನ್. ಮಳೆ ಮಾದೇಶ್ವರನ ಬೆಟ್ಟದಲ್ಲಿ 2ನೇ ಬೋನ್ ನಮಗೆ ಸಿಕ್ಕಿದ್ದು ಕಾಲ್ದಾರಿಲಿ. ಈ ಥರ ಇತ್ತು. ನಮ್ಮ ಭದ್ರಮ್ಮಣ್ಣೆ ಹಾಕ್ಬೇಕನ್ಬಿಟ್ಟಿದ್ರು, ಆದರೆ ಹಾಕ್ಲಿಲ್ಲ. ಹೋಯ್ತಾವಿ ಗೆಳೆಯರೇ. ಈಗ ನಾವು ಬಂದು ಆನೆತಲೆ ದಿಂಬಕ್ಕೆ ಬಂದು ಸೇರಿದ್ದೀವಿ. ಈಗ ಚಿಂಡಿ ಆಯಿತು. ಈಗ ಮುಂದೆ ಬೆಟ್ಟ ಹೋಗ್ತಾ ಇದ್ದೀವಿ. ನಡೆದು ಈಗ ತುಂಬ ದೂರದಿಂದ ಮಾದಪ್ಪನ ನೋಡ್ತಾವನೆ. ಅಲ್ಲಿ ಬೇಕಾದ್ರೆ ಒಂದು ದೊಡ್ಡ ಹುಲಿ ಕಾಣಿಸ್ತು. ಅದನ್ನು ನೋಡ್ತಾ ದೇವಸ್ಥಾನ ಇತ್ತು. ಈಗ ಆನೆತಲೆ ದಿಂಬ ಬಿಟ್ಟು ಇಳಿತಾವೆ. ಈಗ ನೀವು ನೋಡ್ತಾ ಇರ್ಬೋದು, ನಾವೀಗ ಮಾದಪ್ಪನ ಬೆಟ್ಟದ ಹತ್ರ ಬಂದ್ಬಿಟ್ವಿ. ತುಂಬ ಸ್ಕೂಲೆಲ್ಲ ಓಡಾಡ್ತಿದ್ವು, ತುಂಬ ಕಾರೆಲ್ಲ ಬರ್ತಿದ್ವು, ತುಂಬ ಜನ ಪಾದಯಾತ್ರೆ ಹೋಗ್ತಿದ್ರು.
ಅಲ್ಲಿ ದೊಡ್ಡದ ಮಾದಪ್ಪ ಕಾಣ್ತಿತ್ತು, ಕಟ್ಸಿದ್ನ ಅದು ನೋಡ್ತಾ ಈಗ ನಾವು ಮುಂದ್ಗಡೆ ಹೊರಟ್ವಿ. ಈಗ ಗೆಳೆಯರ ನಾವು ಅಂತರ್ಗಂಗೆಗೆ ಹೋಗ್ತೇವೆ. ಈಗ ಅಂತರ್ಗಂಗೆ ಬಂದಾಯಿತು, ಎಲ್ಲ ಅಂತರ್ಗಂಗೆಲ್ಲಿ ಇದು ಮಾಡ್ತಾವ್ರೆ, ನೋಡ್ಕೊಂಡು ಅಷ್ಟು ನಡೀಲಿ. ಅಂತರ್ಗಂಗೆ ನೀರು ಕುಡಿಯೋಕೆ ಬಂದ್ವಿ. ಈಗ ಮಾದೇಶ್ವರ ಬೆಟ್ಟ ಪಾದಯಾತ್ರೆ ಎಲ್ಲ ಹೋಗಿ ಈಗ ಮನೆ ಬಂದು ತುಂಬ ಕಾಲು ನೋಯ್ತಿತ್ತು. ಅಷ್ಟು ಬೇಗ ನಮ್ಮ ಅಜ್ಜಿ ಟೀ ಎಲ್ಲ ಮಾಡಿಕೊಟ್ಟೆ ಊಟ ಕೊಟ್ಟಿದ್ರು. ಈಗ ಊಟ ಮಾಡ್ತಾ ಇವತ್ತಿನ ವಿಡಿಯೋ ಇಷ್ಟೇ. ಬಾಯ್ ಬಾಯ್.